ರಾಧೆ ರಾಧೆ. ಮಹಾಭಾರತದ ಕರ್ಣನ ಕಥೆ ಭಾಳ ಚಂದ ಅನ್ನಿಸ್ತದೆ ನನಗೆ. ಮಹಾಭಾರತದ ಕರ್ಣ ತನ್ನ ಜೀವಿತಾವಧಿಯೊಳಗೆ ಭಾಳ ದಾನ ಮಾಡಿದ, ಶೂರವೀರ. ಮತ್ತು ಅಷ್ಟೇ ಅಲ್ಲ, ತನ್ನ ಕೈಯಲ್ಲಿರುವುದನ್ನೆಲ್ಲ ಬೇಡಿ ಬಂದವ್ರಿಗೆ ಇಲ್ಲ ಅಂಥೇಳಿ ಮುತ್ತು ರತ್ನ ಹವಳ ಬಂಗಾರ ಎಲ್ಲವನ್ನು ದಾನ ಮಾಡಿದವ. ಮಾಡಿದ ಕಡಿಕ ಕೊನೆಗಾಲ ಆಯಿತು, ಸ್ವರ್ಗಕ್ಕೆ ಹೋದ. ಸ್ವರ್ಗಕ್ಕೆ ಹೋದ ಕೂಡಲೇ ಚಲೋ ಟ್ರೀಟ್ಮೆಂಟ್ ಕೊಟ್ರು ಅವ್ನು. ಏನು ಅಂದ್ರೆ ಬಂಗಾರ ತಾಟೊಳಗೆ ಮುತ್ತು ರತ್ನ ಹವಳ ಎಲ್ಲ ಅವಂಗೆ ಟೈಮ್ ಊಟಕ್ಕೆ ಬಡಿಸ್ಲಿಕ್ಕತ್ತು. ಅವ್ನು ವಿಚಾರ ಮಾಡಿದಕ್ಕೆ ಕರ್ಣ, ಹಸದವನಿಗೆ ಅನ್ನ ಬೇಕು, ಇದು ಮುತ್ತು ರತ್ನ ಹವಳ ಇದನ್ನು ಹೆಂಗೆ ತಿನ್ನೋದು, ಇದು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವೇನು ಮಾಡಿದ ಅಂದ್ರೆ ಚಿತ್ರಗುಪ್ತನ ಕಡೆ ಬಂದ. ಚಿತ್ರಗುಪ್ತನ ಕಡೆ ಬಂದು ಪ್ರಶ್ನೆ ಮಾಡಿದ, ಏನಂದ್ರೆ ನನಗೆ ಹಸಿವಾಗ್ಯದ, ಅನ್ನ ಇವೆಲ್ಲ ನನಗೆ ಆಹಾರ ಬೇಕು, ಆದ್ರೆ ನೀವು ನನಗೆ ಕೊಡ್ಲಿಕ್ಕತ್ತೀರಿ ಮುತ್ತು ರತ್ನ ಬೆಳ್ಳಿ, ಇದರಿಂದ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನನಗೆ ಅನ್ನ ಕೊಡ್ರಿ ಅಂತ ಪ್ರಶ್ನೆ ಮಾಡಿದ. ಅವಾಗ ಚಿತ್ರಗುಪ್ತ ಹೇಳಿದ, ನೋಡಪ್ಪ ಕರ್ಣ, ನೀ ಭೂಮಿ ಮೇಲೆ ಇರುವಷ್ಟು ದಿನ ಬರೇ ಎಲ್ಲ ಬೇಡಿ ಬಂದವ್ರಿಗೆ ಮುತ್ತು ರತ್ನ ಬಂಗಾರ ವೈಡೂರ್ಯ ವಜ್ರ ಇವುಗಳನ್ನು ದಾನ ಮಾಡಿಬಿಟ್ಟಿದಿ. ಅನ್ನದಾನ ನಿನ್ನ ಕೈಲಿ ಆಗಿಲ್ಲ, ಅದಕ್ಕೆ ಸ್ವರ್ಗಕ್ಕೇನೋ ಬಂದಿದ್ದೀನಿ ನೀ ದಾನ ಮಾಡಿ, ಆದ್ರೆ ಅನ್ನ ನೀ ದಾನ ಮಾಡಿಲ್ಲ, ಅದಕ್ಕೆ ನಿನಗೆ ಅನ್ನ ಇಲ್ಲ ಅಂತ ಹೇಳಿದರು. ಅದಕ್ಕೆ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡಿದವ, ಏನಂದ್ರೆ ನನಗೆ ಮತ್ತೊಂದು ಅವಕಾಶ ಕೊಡ್ರಿ, ನಾ ಭೂಮಿ ಮೇಲೆ ಹೋಗಿ ಅನ್ನದಾನವನ್ನು ಮಾಡಿ ಬರ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಾಗ ಅವ್ನು ಕಳಿಸ್ಕೊಟ್ರು. ಕೇವಲ 15 ದಿವಸ ಅವ್ನು ಕೊಟ್ಟರು. 15 ದಿವಸ ಭರ್ಪೂರ್ ಭೂಮಿ ಮೇಲೆ ಮತ್ತೆ ಕರ್ಣ ಬಂದು ಅನ್ನದಾನವನ್ನು ಮಾಡಿದ. ಎಲ್ಲ ಬಡವರಿಗೆ, ಯಾರಿಗೆ ಅನ್ನದ ಕೊರತೆ ಅದ, ಯಾರಿಗೆ ಅನ್ನ ಬೇಕು ಅನ್ಲಿಕತ್ತಾರ ಅವ್ರಿಗೆಲ್ಲ ಅನ್ನವನ್ನು ದಾನ ಮಾಡಿದ. ದಾನ ಮಾಡಿ ಪುಣ್ಯವನ್ನು ಗಳಿಸ್ಕೊಂಡು ಮತ್ತೆ ಸ್ವರ್ಗಕ್ಕೆ ಹೋದ. ಆ 15 ದಿವಸನೇ ಏನು ಹೇಳ್ತಾರಂದ್ರೆ ಪಕ್ಷಮಾಸ ಅಂತ ಇವತ್ತಿಗೂ ಆಚರಣೆ ಒಳಗದ. ಅದಕ್ಕೆ ಪಿತೃಗಳಿಗಾತು ಹಸಿದವರಿಗಾತು ಅನ್ನದಾನನೇ ಶ್ರೇಷ್ಠ. ಅದಕ್ಕೆ ಎಲ್ಲರಿಗೂ ಹೇಳೋದೇನಪ್ಪ ಅಂದ್ರೆ ಕರ್ಣನಂತೆ ಎಲ್ಲ ಆಹಾರವನ್ನು ದಾನ ಮಾಡಿ ಅನ್ನದಾನ ಮಾಡಿ ಅನ್ನ ಬ್ರಹ್ಮ ಅಂಥೇಳಿ ಅದಕ್ಕೆ ಹೆಸರುವಾಸಿಯಾಗಿದೆ. ಎಲ್ಲರೂ ಅನ್ನದಾನ ಮಾಡಬೇಕು, ಅನ್ನದಾನವೇ ಶ್ರೇಷ್ಠ ಅಂತ ಈ ಕರ್ಣನ ಕಥೆಯಿಂದ ನಾವು ತಿಳ್ಕೊತೀವಿ. ಜೈ ಶ್ರೀರಾಮ್.